ಹಾಯ್ ಡಿಸೈನರ್ಸ್, ಈ ವಿಡಿಯೋದಲ್ಲಿ ನಾವು ಈ ಬ್ಯೂಟಿಫುಲ್ ಲಟ್ಕನ್ನ ಕಟ್ ಮಾಡಿ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನೋಡ್ಬೋದು, ನಾನು ಪೀಸಸ್ನ ಕಟ್ ಮಾಡ್ಕೊಂಡಿದ್ದೀನಿ. 3.5 ಇಂಚಿಂದು ಪೀಸಸ್ ಇದು. 2 ಕಲರ್ ಬಟ್ಟೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಒಂದೇ ಕಲರ್ ಬಟ್ಟೆಯಲ್ಲಿ ಕೂಡ ಮಾಡಬಹುದು. ಇಲ್ಲಿ ನೋಡ್ಬೋದು, ಮೊದಲು ನಾವೇನು ಮಾಡೋಣ, ಒಂದು ಡೋರಿ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ಡೋರಿನ ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ಡೋರಿ ಅಂತೂ ಸ್ಟಿಚ್ ಎಲ್ಲರಿಗೂ ಬರುತ್ತೆ, ಅದಕ್ಕೋಸ್ಕರ ನಾನು ತೋರಿಸಲಿಲ್ಲ. ಈ ಡೋರಿ ಸ್ಟಿಚಿಂಗ್ ಏನಾಗಿದೆ ಅಲ್ಲ, ಅದಕ್ಕೆ ನೀವು ನೋಡ್ತಾ ಇರ್ಬೋದು, ನಾನು ಈ ಪೀಸಸ್ನ ಯಾವ ಥರ ಫೋಲ್ಡ್ ಮಾಡಿದ್ನಲ್ಲ ಅದೇ ಥರ ಡೋರಿ ಮಿಡಲಲ್ಲಿ ಇಟ್ಬಿಟ್ಟು ಟ್ರ್ಯಾಂಗಲ್ ಮಾಡಿ ಮಿಡಲ್ ಡೋರಿ ಇಟ್ಟು ಅದಾದ ಕೂಡಲೇ ಎರಡೂ ಸೈಡಿಂದ ಏನು ಕಾರ್ನರ್ಸ್ ಇದ್ದಾವಲ್ಲ ಅದನ್ನು ಡೋರಿದು ಎರ್ಜಿಗೆ ತಂದು ಇಡಿ. ಇದಾದ ಕೂಡಲೇ ಅದನ್ನು ಮತ್ತೊಂದು ಫೋಲ್ಡ್ ಮಾಡಿ, ಇಲ್ಲಿ ನೋಡಿ ಈ ಥರ ಫೋಲ್ಡ್ ಆಗಿದೆ. ಇಲ್ಲಿ ಸ್ಟಿಚ್ ಮಾಡೋದು ಈಗ ಅದೇ ಕಾರ್ನರಲ್ಲಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಮಾಡಿ ತಿರುಗಿಸಿ ಮತ್ತೆ ಡಬಲ್ ಸ್ಟಿಚ್ ಮಾಡಿ ತೆಗೀರಿ ಅದನ್ನು. ಈಗ ನೋಡ್ಬೋದು, ನಾನು ಕಟ್ ಮಾಡಿದೆ, ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ಈಗ ಇದನ್ನು ತಿರುಗಿಸ್ಕೊಂಡ್ರೆ ಆಯಿತು. ನಿಮಗೆ ಈ ಲಟ್ಕನ್ ರೆಡಿ ಆಗುತ್ತೆ. ನೋಡ್ಬೋದು ಈ ಲಟ್ಕನ್ ಇದೇ ಥರ ನೀವು ಸಿಂಪಲಾಗಿ ಒಂದೇ ಕೂಡ ಲಟ್ಕನಾಗಿ ಇಟ್ಕೊಳ್ಬೋದು. ಬೇಕಿದ್ರೆ ಜಾಸ್ತಿ ಕೂಡ ಹಾಕಿ ಜಾಸ್ತಿ ಡಿಸೈನ್ ಮಾಡ್ಬೋದು. ಇದೇ ಥರ ಇನ್ನೊಂದು ಡೋರಿನೂ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ರೆಡಿ ಆಗಿದೆ. ಈಗ ಪ್ಲೇನ್ ಫ್ಯಾಬ್ರಿಕ್ ಇದೆಲ್ಲ, ಇದರಲ್ಲಿ ವಿತೌಟ್ ಡೋರಿ ಇಲ್ದಿರ ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಸೇಮ್ ಅದೇ ಥರ ಟ್ರ್ಯಾಂಗಲ್ ಮಾಡಿ ಎರಡು ಕಾರ್ನರ್ನ ಮಿಡಲಿಗೆ ತಂದು ಮತ್ತೊಂದು ಫೋಲ್ಡ್ ಮಾಡಿ ಆ ಹೆರ್ಜಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಒಂದು 1/4 ಇಂಚಿಂದ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಮಾಡಿ. ಈ ಥರ ಸ್ಟಿಚ್ ಆದ ಕೂಡಲೇ ನೋಡ್ಬೋದು, ಈಗ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಅದನ್ನು ತಿರುಗಿಸ್ಕೊಳ್ಳಿ. ನೀಟಾಗಿ ಅದು ರೆಡಿಯಾಗಿರುತ್ತೆ, ಪೆಟಲ್ಸ್ ಥರ ರೆಡಿ ಆಗುತ್ತೆ ಅದು. ಓಕೆ, ಇಲ್ಲಿ ನೋಡಿ ರೆಡಿ ಆಗಿದ್ದಲ್ಲ. ಇದೇ ಥರ ನಾನು ಮತ್ತಷ್ಟು ಮಾಡ್ಕೊಳ್ತೀನಿ. ನೋಡ್ಬೋದು, ಇಲ್ಲಿ ನಾನು ಮತ್ತೆ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಏನು ಮೇನ್ ಫ್ಯಾಬ್ರಿಕ್ ಇದೆ ಅದರಲ್ಲಿ 4 ಮಾಡ್ಕೊಂಡಿದ್ದೀನಿ. ಪ್ಲೇನ್ ಫ್ಯಾಬ್ರಿಕಲ್ಲಿ 12 ಮಾಡ್ಕೊಂಡಿದ್ದೀನಿ ನಾನು. ಆವಾಗ ಒಂದೊಂದರಲ್ಲಿ 9 ನಾನು ಹಾಕಬೇಕಂತ ಪ್ಲ್ಯಾನ್ ಇದೆ. ಅದಕ್ಕೋಸ್ಕರ ಮೊದಲಿಗೆ 1 ಇಂಚಿಂದು ಗ್ಯಾಪಲ್ಲಿ ನಾವೇನು ಡೋರಿ ಇದೆಯಲ್ಲ ಅದ್ರ ಮೇಲೆ ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನು ಸ್ಟಿಚ್ ಮಾಡಲಿಕ್ಕೋಸ್ಕರ, ಈ ಪೆಟಲ್ಸ್ನ ಸ್ಟಿಚ್ ಮಾಡಲಿಕ್ಕೆ. ಇದು ಆಗಿದೆಲ್ಲ, ಈಗ ಇದ್ರ ಹತ್ರ ಒಂದೊಂದು ಈ ಥರ ಪೆಟಲ್ಸ್ ಮಿಡಲಿಂದ ತೆಗೀರಿ. ನೀವೇನಾದರೂ ಎರ್ಜಿಂದನೇ ತೆಗೆದ್ರಿ ಅಂದರೆ ಅಲ್ಲಿ ಗಂಟು ಕಾಣಿಸುತ್ತೆ ಅದರದ್ದು, ನಾವೇನು ಗಂಟು ಮಾಡಿರ್ತೀವಿ ದಾರ ಅದರದ್ದು. ಇಲ್ಲಿ ನೋಡ್ಬೋದು, ಈ ಥರ ಮಿಡಲಿಂದ ತೊಗೊಳ್ಳಿ, ಆ ಗಂಟು ಕವರ್ ಮಾಡಲಿಕ್ಕೋಸ್ಕರ. ಇದಾದ್ಕೂಳೆ ಒಂದು ಬೀಡ್ ಹಾಕಿ, ಆ ಬೀಡ್ ಏನಿದೆಲ್ಲ ಇದನ್ನು ಎರಡನ್ನೂ ಈ ಡೋರಿಗೆ ನಾವು 1 ಇಂಚಿಗೇನು ಮಾರ್ಕ್ ಮಾಡಿದ್ವಿ ಅಲ್ಲಿಗೆ ಸ್ಟಿಚ್ ಮಾಡಿ ಈ ಥರ ತೆಗೀರಿ. ಒಂದು ಸೈಡಿಗೆ ತೆಗೆದು ಮತ್ತೆ ವಾಪಸ್ ಅಲ್ಲೇ ಸ್ಟಿಚ್ ಮಾಡಿ ಮತ್ತು ಆ ಬೀಡಿಂದ ಹೋಗಿ ಆ ಪೆಟಲ್ಸ್ ಇದೆಲ್ಲ ಅದ್ರ ಒಳಗಡೆ ಹೋಗಿ ಲಾಕ್ ಮಾಡಿ ಅದನ್ನು. ಹಾಗೆ ಒಂದು 2-3 ಸತಿ ಸ್ಟಿಚ್ ಮಾಡಿ ಅದು ಟೈಟಾಗಿ ಸೆಕ್ಯೂರ್ ಆಗುತ್ತೆ. ನೀವು ಒಂದೇ ಸಲ ಸ್ಟಿಚ್ ಮಾಡಿದ್ರೆ ದಾರ ಕಟ್ಟಾಗೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೋಸ್ಕರ ನೀವು ಅದನ್ನು 2-3 ಸತಿ ಸ್ಟಿಚ್ ಮಾಡಿದ್ರೆ ಒಳ್ಳೆಯದು. ಆಯ್ತು, ಈಗ ನೋಡ್ಬೋದು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ ಇದನ್ನು. ಇದಾದ ಕೂಡ ನೆಕ್ಸ್ಟ್ ನಾನು ಲಾಕ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡಿ ಅದರದ್ದು, ಅಂದರೆ ಸಣ್ಣದಾಗಿ ತೊಗೊಂಡು ಲಾಕ್ ಮಾಡಿ, ದೊಡ್ಡದಾಗಲ್ಲ. ಇದಾದ ಕೂಡ ನೆಕ್ಸ್ಟ್ ಈ ಕಡೆ ಕೂಡ ಸೇಮ್ ಅದೇ ಥರನೇ ಇನ್ನೊಂದು ಪೆಟಲ್ನ ಹಾಕೋಣ. ಬೀಡ್ ಮಿಡಲಿಂದ ತೆಗೀರಿ ಅದನ್ನು. ಡೋರಿ ಮತ್ತು ಬೀಡ್ ಮಿಡಲಿಂದ ಡೋರಿ ಒಳಗಡೆಯಿಂದ ಅದನ್ನು ತೆಗಿಬೇಕು. ಆವಾಗ ನೀವು ದಾರ ಏನು ಯೂಸ್ ಮಾಡಿದ್ದೀರಿ ಅದು ಕಾಣಿಸಲ್ಲ. ಸೇಮ್ ಕಲರ್ ದಾರ ಕಾಣಿಸೋದಿಲ್ಲ, ಆದರೂ ಕೂಡ ಈಗ ನೋಡ್ಬೋದು ಇದೇ ಥರ ಇನ್ನೊಂದು ಪೆಟಲ್ನು ಕೂಡ ಮೊದಲು ಬೀಡ್ ಹಾಕಿ ಅದಾದ ಕೂಡಲೇ ಇಲ್ಲಿ ಏನು ಎರ್ಜಿದೆಲ್ಲ ಕಾರ್ನರಿಂದ ಚುಚ್ಚಿ ಅದನ್ನು ಹೊರಗೆ ತೆಗೀರಿ. ಸೊ ಅದಾದ ಕೂಡಲೇ ಇದನ್ನು ಕೂಡ ಸೇಮ್ ಅದೇ ಥರನೇ ಲಾಕ್ ಮಾಡಿಕೊಂಡ್ರೆ ಮುಗೀತು. ಇಲ್ಲಿ ನೋಡ್ಬೋದು, ಇದು ಪೂರ್ತಿ ಈಗ ಲಾಕ್ ಆಗಿದೆ. ಇದು ನಾನು 2 ಹಾಕ್ಕೊಂಡಿದ್ದೀನಿ. ಇದೇ ಥರ ಪೂರ್ತಿ ನಾನೇನು 1 ಇಂಚಿಗೆ ಮಾರ್ಕ್ ಮಾಡಿದೆ ಅದೇ ಥರ ನಾನು ಎಲ್ಲ ಕಡೆ ಸ್ಟಿಚ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು, ಈಗ ನಾನು ಪೂರ್ತಿ ಸ್ಟಿಚ್ ಮಾಡಿದ್ದೀನಿ. ಮಿಡಲಲ್ಲಿ ಒಂದೊಂದು ನಾವೇನು ಫ್ಯಾಬ್ರಿಕ್ ಇದೆಲ್ಲ ಅದನ್ನು ಯೂಸ್ ಮಾಡಿದ್ದೀನಿ. ಅದಾದ ಕೂಡ ಪೂರ್ತಿ ಪ್ಲೇನ್ ಅದೇ ಥರನೇ 2 ಕಡೆನೂ ಮಾಡಿದ್ದೀನಿ. ನೋಡ್ಬೋದು, ಇದು ವಿಡಿಯೋ ಇಷ್ಟ ಆಗಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.